ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕು. ಇದು ಈ ಚಾನಲ್ನ ಎರಡನೇ ವಿಡಿಯೋ ಆಗಿರುತ್ತೆ. ಜಾಬ್ ಅಪ್ಡೇಟ್ನ ಎರಡನೇ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಬಂದುಬಿಟ್ಟು ಫ್ರೆಷರ್ಸ್ ಸ್ಟೂಡೆಂಟ್ಗಳಿಗಾಗಿರುತ್ತೆ. ಯಾರ್ಯಾರು ಫ್ರೆಷರ್ಸ್ ಇದ್ದೀರಾ ಅವರಿಗಾಗಿರುತ್ತೆ. ಕಂಪನಿ ಬಗ್ಗೆ ನಾನು ಹೇಳ್ತೇನೆ, ಏನೇನು ರಿಕ್ವೈರ್ಮೆಂಟ್ ಇದೆ ಅದರ ಬಗ್ಗೆ ಹೇಳ್ತೇನೆ, ಯಾರು ಇದಕ್ಕೆ ಎಲಿಜಿಬಲ್ ಅನ್ನೋದನ್ನು ಹೇಳ್ತೇನೆ. ಓಕೆ, ದಿಸ್ ಈಸ್ ನಾಟ್ ಫಾರ್ ಎಕ್ಸ್ಪೀರಿಯನ್ಸ್ಡು, ಯಾವ ಎಕ್ಸ್ಪೀರಿಯನ್ಸ್ಡಿಗಲ್ಲ, ಯಾರ್ಯಾರು ಸ್ಟಡಿ ಮಾಡ್ತಾ ಇದ್ದೀರಾ ಅವರಿಗೆ. ಸರ್ ಹಾಗಾದರೆ ಸ್ಟಡಿ ಮಾಡ್ತಾ ಇರೋ ಎಲ್ಲರೂ ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದಾ? ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಕಂಪನಿಯ ನೇಮ್ ಬಂದುಬಿಟ್ಟು ಸಿಸ್ಕೋ, ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರು ಇಂಡಿಯಾ, ಜಾಬ್ ರೋಲ್ ಬಂದುಬಿಟ್ಟು ಇಂಜಿನಿಯರು, ದಟ್ ಇಸ್ ಸಾಫ್ಟ್ವೇರ್ ಇಂಜಿನಿಯರು, ಇಂಟರ್ನ್ಶಿಪ್ಪಿಗೆ ಕರಿತಾ ಇದ್ದಾರೆ. ಓಕೆ, ಯು ಮೈಟ್ ಬಿ ಇನ್ನು ಥರ್ಡ್ ಇಯರ್. ಇವಾಗ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ, ನಾನು ಫಸ್ಟಿಗೆ ಅದನ್ನು ಹೇಳ್ಕೊಳ್ತೇನೆ. ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೇಳಿದರೆ, ಯಾರು ಅಪ್ಲೈ ಮಾಡ್ಬೋದು ಕೇಳಿದರೆ, ದ ರಿಕ್ವೈರ್ಮೆಂಟ್ ಈಸ್ ಫಾರ್ 2027 ಪಾಸ್ ಔಟ್ ಓನ್ಲಿ. ವೆರಿ ಇಂಪಾರ್ಟೆಂಟ್. ಈ ವರ್ಷ ರಿಸಲ್ಟ್ ಬಂದಿದೆ, ಸೆಕೆಂಡ್ ಇಯರಿಂದ ಥರ್ಡ್ ಇಯರಿಗೆ ಹೋಗ್ತಾ ಇದ್ದೀರಾ ನೋಡಿ, ಅವರಿಗೆ ಮಾತ್ರ. ಓಕೆ, ಓನ್ಲಿ ಅಂತ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಥರ್ಡ್ ಇಯರಿಗೆ ಹೋಗ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಜಾಬ್ ಓಪನಿಂಗ್ಸ್ ಆಗಿದೆ. ಇದು ಇಂಟರ್ನ್ಶಿಪ್, ಸಮ್ಮರ್ ಇಂಟರ್ನ್ಶಿಪ್ ಇರುತ್ತೆ. ಸೊ ಇದಾದ ನಂತರ ನಿಮಗೆ ಇದು ರೆಸ್ಯೂಮೆಗೂ ಆ್ಯಡ್ ಆಗುತ್ತೆ. ಇನ್ ಕೇಸ್ ನಿಮ್ಮ ವರ್ಕನ್ನು ನೋಡಿಕೊಂಡು ಅವರು ಅದನ್ನು PPOಗೂ ಕನ್ವರ್ಟ್ ಮಾಡ್ಬೋದು, ಫುಲ್ ಟೈಮ್ ಆಫರ್ ಆಗಿಯೂ ಕನ್ವರ್ಟ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಕಂಪನಿ. ಓಕೆ, ಸೊ ಅದಕ್ಕೋಸ್ಕರ ಯಾರ್ಯಾರು ಈಗ 2027 ಪಾಸ್ ಔಟ್ ಆಗೋ ಸ್ಟೂಡೆಂಟ್ಸ್ಗಳಿದ್ದೀರಾ ಅವರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಳ್ಳೆ ಕಂಪನಿ, ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಓಕೆ, ಈಗ ನಾನು ಕಂಪನಿ ಬಗ್ಗೆ ಮಾತಾಡ್ತಾ ಇಲ್ಲ, ಏನೇನು ಇದೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಸಾಫ್ಟ್ವೇರ್ ಇಂಜಿನಿಯರು, ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ವೆರಿ ಇಂಪಾರ್ಟೆಂಟು. ಸಿಸ್ಕೋ ಕಂಪನಿ ವರ್ಕ್ ಆಗೋದು ನೆಟ್ವರ್ಕಿಂಗ್ ಮೇಲೆ. ಸೊ ಇವರದ್ದು ತುಂಬ ಬೇಸಿಕ್ ಏನು ಅಂತ ಕೇಳಿದ್ರೆ, ನೆಟ್ವರ್ಕ್ಸ್ ಬೇಕೇ ಬೇಕು ನಿಮಗೆ. ಓಕೆ, ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಆ್ಯಂಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿತ್ ಎನ್ ಆಪ್ಟಿಟ್ಯೂಡ್ ಫಾರ್ ಲರ್ನಿಂಗ್ ನ್ಯೂ ಟೆಕ್ನಾಲಜಿ. ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಬಗ್ಗೆ ಒಂದು ಇದಿರಬೇಕು, ಏನು ರಫ್ ಐಡಿಯಾ ನಿಮಗೆ. ಕಂಪ್ಲೀಟ್ಲಿ ಅದ್ರ ಬಗ್ಗೆ ಬೇಕು ಅಂತಲ್ಲ, ಕಂಪ್ಲೀಟ್ಲಿ ಅದ್ರ ಬಗ್ಗೆ ನಾಲೆಜ್ ಬೇಕು ಅಂತಲ್ಲ, ಬಟ್ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳು ಯಾವುದು ಅಂತ ಕೇಳಿದರೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್. ಇವೆರಡು ಸಬ್ಜೆಕ್ಟಿವ್ ಇದಿರುತ್ತೆ. ಈ ಸಬ್ಜೆಕ್ಟ್ ಮೇಲೆ ಸಬ್ಜೆಕ್ಟಿವ್ ಕ್ವಶನ್ಸ್ಗಳಿರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ನೆಟ್ವರ್ಕ್ಸು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ನಿಮಗೆ TCP/IP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲು, ಇಂಟರ್ನೆಟ್ ಪ್ರೋಟೋಕಾಲು, ನೆಟ್ವರ್ಕಿಂಗ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ರೌಟಿಂಗ್ ಇರ್ಬೋದು, ಸ್ವಿಚಿಂಗ್ ಇರ್ಬೋದು, ತುಂಬ ಇದೆ ನಿಮಗೆ. ಅದರಲ್ಲಿ ಸ್ವಿಚಸ್ ಬರುತ್ತೆ, ರೌಟರ್ಸ್ ಬರುತ್ತೆ, ತುಂಬ ನೆಟ್ವರ್ಕ್ಸ್ಗಳ ಬಗ್ಗೆ ತುಂಬ ಕ್ವಶನ್ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್, ತುಂಬ ಬೇಸಿಕ್ಸ್. ಅರ್ಥ ಆಯ್ತಾ? ಅದೇ ಹೇಳಿದ್ದಾರೆ ನೋಡಿ, ಫೈರ್ ವಾಲು, VPN, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸು, ಇನ್ಸ್ಪೆಕ್ಷನ್ಸು, IPsec, TLS, ಇದ್ರ ಬಗ್ಗೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು ನಿಮಗೆ. ಓಕೆ, ಯಾಕಂದರೆ ಸಿಸ್ಕೋ ಅನ್ನೋದು ಮೇಯ್ನ್ ಇರೋದೇ ನಿಮಗೆ ಅವ್ರದ್ದು ನೆಟ್ವರ್ಕ್ಸು. ಸೊ ನೆಟ್ವರ್ಕ್ಸ್ನ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇರಬೇಕು. ಕಂಪ್ಯೂಟರ್ ನೆಟ್ವರ್ಕ್ಸನ್ನು ಒಳ್ಳೆ ಓದ್ಕೊಂಡು ಹೋಗಿ, ಆಯಿತಾ? ಎರಡನೇದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಗೊತ್ತಿರಬೇಕು. ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, C++, ಜಾವಾ, ಪೈಥಾನ್, ಎನಿಥಿಂಗ್. ಪೈಥಾನ್ ಇಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜು. ಎನಿವೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಾದ್ರೂ ಓಕೆ, ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರಬೇಕು. ಓಕೆ, ಸೊ ಯಾರ್ಯಾರಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಅಷ್ಟು ಇದಿಲ್ಲ, ಸರ್ ನನಗೆ ಇವಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ನನಗೆ ಅನ್ನುವರಿಗೆ, ನಾನು C ಮತ್ತು C++ ಇದನ್ನು ಮಾಡ್ತಾ ಇದ್ದೇನೆ. ಕ್ಲಾಸಸ್ಸನ್ನು ಈ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ಗಳು ಫಾರ್ಮನ್ನು ಫಿಲ್ ಮಾಡಿದ್ದಾರೆ. ಸ್ಯಾಟರ್ಡೆಯಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಪೇಯ್ಡ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿ. ತುಂಬ ಫಂಡಮೆಂಟಲ್ಸಿಂದ ನಿಮಗೆ C ಮತ್ತು C++ ಎರಡರದ್ದು ಪ್ರೋಗ್ರಾಮಿಂಗ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗೂಗಲ್ ಫಾರ್ಮ್ನ ಲಿಂಕನ್ನು ಶೇರ್ ಮಾಡ್ತೇನೆ. ಆದಷ್ಟು ಬೇಗ ಅದನ್ನು ಫಿಲ್ ಮಾಡಿ ಜಾಯ್ನ್ ಆಗಿ. ಓಕೆ, ಲಿಮಿಟೆಡ್ ಸೀಟ್ಸ್ ಇರೋದು, ಜಾಯ್ನ್ ಆಗೋರು ಆಗ್ಬೋದು, ಆಯಿತಾ? ಅದಾದ ನಂತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಾದ್ರೂ ಓಕೆ. ಅದಾದ ನಂತರ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಲೈಕ್ ಪೈಥಾನ್, ಆಯಿತಾ? ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಪೈಥಾನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಅದು ಗೊತ್ತಿದೆಯಲ್ಲ, ಪರ್ಫಾರ್ಮೆನ್ಸನ್ನು ಆಪ್ಟಿಮೈಸ್ ಮಾಡಬೇಕು, ಆ ರೀತಿದ್ದು ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಬೇಕು. ಓಕೆ, ಸೊ ಮೋರ್ ದ್ಯಾನ್ ಒನ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಬಗ್ಗೆ ಒಂದು ಗೊತ್ತಿರಬೇಕು. ಅದಾದ ನಂತರ ಟೆಸ್ಟಿಂಗ್ ಸ್ಕಿಲ್ ಇರಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂದರೆ ಮ್ಯಾಥ್ಸು, ಇಂಗ್ಲೀಷು ಇದೆಲ್ಲ ಬೇಕು. ಮ್ಯಾಥ್ಸು, ಇಂಗ್ಲೀಷು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, ಅದಾದ ನಂತರ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಇದಿಷ್ಟು ಈ ಒಂದು ರೋಲ್ಗೆ ಬೇಕಾಗಿರುವಂತಹ ಇದಾಗಿರುತ್ತೆ. ಅಂದರೆ ಏನೇನು ನಿಮಗೆ ಸಬ್ಜೆಕ್ಟಿವ್ ವೈಸ್ ನಿಮ್ಗೆ ಎಷ್ಟು ನಾಲೆಜ್ಗಳಿರಬೇಕು, ಯಾವ ಸಬ್ಜೆಕ್ಟ್ ಇರಬೇಕು ಅದರದ್ದಾಗತ್ತೆ, ಸರಿನಾ? ಸೊ ಇದನ್ನು ಗೊತ್ತಿದ್ದವರಿಗೆ, ಯಾರಿಗಾದರೂ ಇದ್ದಿದ್ದು 2027 ಪಾಸ್ ಔಟ್ ಆಗುವಂಥ ಸ್ಟೂಡೆಂಟ್ಸ್ಗಳಿದ್ದರೆ ದಯವಿಟ್ಟು ಆದಷ್ಟು ಬೇಗ ಇದನ್ನು ನೋಡಿಕೊಂಡು
ಅಪ್ಲೈ ಮಾಡೋದಿದ್ರೆ ಇಲ್ಲಿ ಅಪ್ಲೈ ಮಾಡ್ಬೋದು. ಇದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಮತ್ತು C++ ಪ್ರೋಗ್ರಾಮ್ ಇದನ್ನು ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ನೋಡಿ. ಪ್ಲಸ್ ಇದಕ್ಕೆ ಅಪ್ಲೈ ಮಾಡಬೇಕಂತಿದ್ರೆ ಅಪ್ಲೈ ಅಂತ ಕೊಟ್ಟು ಅಪ್ಲೈ ಮಾಡ್ಬೋದು. ಸರಿನಾ? ಸೊ ಬೇಸಿಕ್ಕಾಗಿ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಇದಕ್ಕೆ ಯಾವ್ಯಾವುದನ್ನು ನೀವು ನೋಡ್ಕೊಳ್ಬೋದು ಅಂತ ಕೇಳಿದರೆ ಜಸ್ಟ್ ಹೋಗಿ ನಾನು ಆದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಯಾವ್ಯಾವ ಇದನ್ನು ರೆಫರ್ ಮಾಡಬೇಕು, ಏನು ಕ್ವಶನ್ ಕೇಳ್ಬೋದು, ಯಾವ ಟಾಪಿಕ್ ಮೇಲೆ ಅದನ್ನು ಕೊಡ್ತೇನೆ. ಅದ್ರ ವೆಬ್ಸೈಟಿಗೆ ಹೋಗುತ್ತೆ, ಅಲ್ಲೋಗಿ ರೆಫರ್ ಮಾಡ್ಬೋದು. ಓಕೆ, ಬೇಸಿಕ್ಕಾಗಿ ಮೇನ್ ಬೇಕಾಗಿರೋದು ಯಾವುದು ಅಂತ ಕೇಳಿದರೆ ಕಂಪ್ಯೂಟರ್ ನೆಟ್ವರ್ಕ್ಸು, ಸೆಕೆಂಡ್ ಒಂದು ಆಪರೇಟಿಂಗ್ ಸಿಸ್ಟಮ್, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮೈಟ್ ಬಿ C++, ಜಾವಾ, ಎನಿಥಿಂಗ್. ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಬಗ್ಗೆಯೂ ಕೇಳ್ತಾ ಇದ್ದಾರೆ, ಪೈಥಾನ್. ಸೊ ಅದೇನು ಪ್ರಾಬ್ಲಮ್ ಆಗೋದಿಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಕು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಪ್ಲಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದು ಬೇಸಿಕ್ಸ್ ಗೊತ್ತಿರಬೇಕು. ಓಕೆ, ಸೊ ಮತ್ತು ಟ್ರಬಲ್ ಶೂಟಿಂಗ್ ನೆಟ್ವರ್ಕ್ಸಲ್ಲಿ ಇರ್ಬೋದು, ಅದರದ್ದು ಟ್ರಬಲ್ ಶೂಟಿಂಗ್ ಇದಿರಬೇಕು. ಮತ್ತು ನಿಮಗೆ ಬೇಸಿಕ್ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಅದು ಬೇಕೇ ಬೇಕಾಗುತ್ತೆ. ಆ್ಯಪ್ಟಿಟ್ಯೂಡ್, ಓಕೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆಲ್ಲ ಕಾಮನ್ ಆಗಿರುತ್ತೆ. ನೀವು ಯಾವುದನ್ನು ಏನು ಇದು ಮಾಡಬೇಕು, ಒಂದು ಟೈಮು ಎಲ್ಲದನ್ನು ನೋಡಿಕೊಂಡು, ಕಾನ್ಸೆಪ್ಟನ್ನು ಒಂದು ಟೈಮ್ ಎಲ್ಲದನ್ನು ನೋಡಿಕೊಂಡು ರೀಕಾಲ್ ಮಾಡಿಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಮಾಡ್ಬೋದು. ಓಕೆ, ಹೀಗೆ ಈ ವರ್ಷ ಜಾಯ್ನ್ ಆಗ್ತಿದ್ದವರು ಕೂಡ ಇದೇ ರೀತಿ ಮುಂದೆನೂ ಕೂಡ ನಾನು ಯಾವ್ಯಾವ ಇಂಟರ್ನ್ಶಿಪ್ ಇರುತ್ತೆ, ಜಾಬ್ ಓಪನಿಂಗ್ಸ್ ಇರುತ್ತೆ, ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾನೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗೆಲ್ಲ ಬೇಕು ಅವ್ರ ಜೊತೆ ಶೇರ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.